ಸಂಪುಟ ವಿಸ್ತರಣೆಗೆ ಕೊನೆಗೂ ಕೂಡಿವಂತ ಮುಹೂರ್ತ ಎನ್ನುವಂತಹ ಪ್ರಶ್ನೆ ಎದ್ದಿದೆ. ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ, ಬಿಕೆ ಹರಿಪ್ರಸಾದ್ಗೆ ಮತ್ತೆ ಈಗ ದೆಹಲಿಗೆ ಬುಲಾವ್ ಕೇಳಿ ಬಂದಿದೆ. ಭಾನುವಾರ ಹೈಕಮಾಂಡ್ ನಾಯಕರ ಭೇಟಿಯಾಗುವಂತಹ ಸಾಧ್ಯತೆ ದಟ್ಟವಾಗಿದೆ. ಗಮನಿಸ್ತಾ ಇದ್ದೀವಿ, ರಾಜ್ಯ ಸರ್ಕಾರದಲ್ಲಿ ಸಂಪುಟ ವಿಸ್ತರಣೆ ಯಾವಾಗ ಆಗುತ್ತೆ ಅನ್ನುವಂತಹ ಗೊಂದಲ ಒಂದು ಕಡೆ ಇದ್ರೆ, ಇವತ್ತಾಗುತ್ತೆ, ನಾಳೆ ಆಗುತ್ತೆ, ನಾಡಿದ್ದಾಗಬಹುದು, ಇವತ್ತು ಕರೆದಿದ್ದಾರೆ, ಇವತ್ತು ಹೋಗ್ತಾ ಇದ್ದೀವಿ ಎಂಬ ವಿಚಾರಗಳೇ ರಾಜ್ಯ ಸರ್ಕಾರದಲ್ಲಿ ಕೇಳಿ ಬರ್ತಾ ಇದ್ದಂಥದ್ದು. ಅದು ಕೂಡ ಸರ್ಕಾರ ಇರುವಂತದ್ದು ಇನ್ನೊಂದು 2 ವರ್ಷದಲ್ಲಿ 20 ಬಾರಿ ಸಚಿವ ಸಂಪುಟ ವಿಸ್ತರಣೆಗೆ ಡೇಟ್ ಫೈನಲ್ ಆಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ಈಗ ಮೊನ್ನೆಯೂ ಕೂಡ ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯನವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ತೆರಳಿದಂತಹ ಸಂದರ್ಭದಲ್ಲಿ ಈ ನೀಟ್ ಪ್ರಶ್ನೆ ಪತ್ರಿಕೆ ಸಂಬಂಧ ದೆಹಲಿಯಲ್ಲಿ ಬಹಳ ದೊಡ್ಡ ಪ್ರೊಟೆಸ್ಟ್ ನಡೀತಾ ಇತ್ತು. ಹಾಗಾಗಿ ಸಚಿವ ಸಂಪುಟ ವಿಸ್ತರಣೆಯನ್ನ 2-3 ದಿನಗಳಿಗೆ ಕಾಲ ಪೋಸ್ಟ್ಪೋನ್ ಮಾಡಿ ಎಲ್ಲ ರಾಜ್ಯ ನಾಯಕರು ಕೂಡ ಆ ಒಂದು ಪ್ರೊಟೆಸ್ಟ್ ನಲ್ಲಿ ಭಾಗಿಯಾಗಿದ್ರು. ಹಾಗಾಗಿ ಈಗ ಕೊನೆಗೂ ಕೂಡ ಈ ಒಂದು ಸಚಿವ ಸಂಪುಟ ವಿಸ್ತರಣೆ ಫೈನಲಿ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಈಗ ಕರ್ನಾಟಕದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯನವರು ಹಾಗೆ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ಗೆ ಮತ್ತೆ ಈಗ ದೆಹಲಿಗೆ ಬುಲಾವ್ ಕೇಳಿ ಬಂದಿದೆ. ಹಾಗಾಗಿ ಭಾನುವಾರ ಮತ್ತೆ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗುವಂತಹ ಸಾಧ್ಯತೆ ಇದೆ. ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಹಾಗೆ ಪ್ರಿಯಾಂಕಾ ವಾದ್ರಾ, ಕೆಸಿ ವೇಣುಗೋಪಾಲ್ ಇವರನ್ನ ಮತ್ತೆ ಭೇಟಿ ಆಗಲಿದ್ದಾರಂತೆ ನಮ್ಮ ರಾಜಕೀಯ ನಾಯಕರು. ಈಗ ಭಾನುವಾರವೇ ಸಂಪುಟ ಪಟ್ಟಿ ಫೈನಲ್ ಅನ್ನ ಮಾಡಲಾಗುತ್ತೆ ಎಂಬಂತಹ ಸಾಧ್ಯತೆಗಳು ದಟ್ಟವಾಗಿದೆ. ಇಲ್ಲಿ 20 ಸ್ಥಾನ ಇರುವಂತಹ ಮಂತ್ರಿಗಿರಿಗೆ 40 ಆಕಾಂಕ್ಷಿಗಳು ಇರುವಂತದ್ದು. ಹಾಗಾಗಿ ಯಾರಿಗೆ ಸಿಗುತ್ತೆ ಮಂತ್ರಿ ಭಾಗ್ಯ ಅನ್ನುವಂಥದ್ದು ಬಹಳ ಕುತೂಹಲವನ್ನ ಕೇಳಿಸಿರುವಂತದ್ದು. ಒಂದು ವೇಳೆ ಭಾನುವಾರನೇ ಫೈನಲ್ ಆದ್ರೆ ಸೋಮವಾರನೇ ಪ್ರಮಾಣ ವಚನ ಕಾರ್ಯಕ್ರಮ ಫೈನಲ್ ಆಗುವಂತಹ ಸಾಧ್ಯತೆ ದಟ್ಟವಾಗಿದೆ. ಸಚಿವ ಸ್ಥಾನಕ್ಕಾಗಿ ಆಕಾಂಕ್ಷಿಗಳಿಂದ ಈಗ ಲಾಬಿ ಜೋರಾಗಿ ನಡೀತಾ ಇದೆ. ಇಲ್ಲಿ ಜಿಲ್ಲಾ ಮಟ್ಟದಲ್ಲಿ ಜಾತಿವಾರು ಹಾಗೆ ಯಾವ ಸಮುದಾಯಕ್ಕೆ ಹೈಕಮಾಂಡ್ ಮಣೆ ಹಾಕುತ್ತೆ ಅನ್ನೋದನ್ನು ಕಾದ್ ನೋಡ್ಬೇಕು. ಯಾಕಂತಂದ್ರೆ ಕೆಲವೊಂದು ಜಿಲ್ಲೆಗಳಲ್ಲಿ ಕೆಲವೊಂದು ಜಾತಿವಾರು ಲೆಕ್ಕಾಚಾರ ನೋಡ್ತಾ ಹೋಗೋದಾದ್ರೆ, ಈಗ ಅಹಿಂದ ಒಂದ್ ಕಡೆಗೆ ಆದ್ರೆ SC ST ಒಂದ್ ಕಡೆಗೆ ಲಿಂಗಾಯತ ಸಮುದಾಯ ಆಯಾ ಜಿಲ್ಲೆಗಳಲ್ಲಿ ಅವರದ್ದೇ ಆದಂತಹ ಒಂದು ಹವಾ ಮೇಂಟೈನ್ ಮಾಡಿರೋದ್ರಿಂದ ಹೈಕಮಾಂಡ್ ಯಾವ ರೀತಿ ಸಮುದಾಯಕ್ಕೆ ಜಿಲ್ಲಾವಾರು ಹೆಂಗ್ ಮಣೆ ಹಾಕುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು. ಈಗ ಲಿಂಗಾಯತ ಪರಿಶಿಷ್ಟ ವರ್ಗಕ್ಕೂ ಕೂಡ DCM ಹುದ್ದೆಗೆ ಪಟ್ಟು ಜೋರಾಗಿ ಕೇಳಿ ಬರ್ತಾ ಇರುವಂತದ್ದು ಗಮನಿಸ್ತಾ ಇದೀವಿ. ಈಗ ಇಲ್ಲಿ ಗೌಡ್ರು, ಒಕ್ಕಲಿಗ ಈ ಮಟ್ಟದಲ್ಲಿ ಮುಖ್ಯಮಂತ್ರಿಗಳಿದ್ದಾರೆ, ಮುಖ್ಯಮಂತ್ರಿ ರೇಂಜ್ ಅಲ್ಲಿ ಇದ್ದಾರೆ ಅಂತ ಅಂದ್ರೆ ಅಟ್ಲೀಸ್ಟ್ DCM ಉಪಮುಖ್ಯಮಂತ್ರಿ ಹುದ್ದೆಯನ್ನ ಒಂದ ಲಿಂಗಾಯತ ವರ್ಗಕ್ಕೆ ಅಥವಾ ಪರಿಶಿಷ್ಟ ವರ್ಗಕ್ಕೂ ಕೂಡ ಕೊಡಬೇಕು ಅಂತ ಹೇಳ್ಬಿಟ್ಟು ಈ DCM ಹುದ್ದೆಗೆ ಈಗ ಬಹಳಷ್ಟು ಪಟ್ಟು ಕೇಳಿ ಬರ್ತಾ ಇರುವಂತದ್ದು ಗಮನಿಸ್ತಾ ಇದೀವಿ. ರಾಜ್ಯ ಸಚಿವ ಸಂಪುಟ ವಿಸ್ತರಣೆಗೆ ಈಗ ಮತ್ತೆ ಕೌಂಟ್ ಡೌನ್ ಶುರುವಾಗಿರುವಂತದ್ದು. ದೆಹಲಿ ಪ್ರವಾಸವನ್ನ ಕೈಗೊಂಡಿದ್ದಂತಹ ಕಾಂಗ್ರೆಸ್ ರಾಜ್ಯ ನಾಯಕರು ಯಾವುದೇ ಅಂತಿಮ ತೀರ್ಮಾನ ಇಲ್ಲದೆ ಬೆಂಗಳೂರಿಗೆ ವಾಪಸ್ ಬಂದಿದ್ರು. ಯಾಕಂತಂದ್ರೆ ದೆಹಲಿಯಲ್ಲಿ ಬಹಳ ರಣಾಂಗಣವಾಗಿ ಮಾರ್ಪಟ್ಟಿತ್ತು ಈ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಸಂಬಂಧ ಪ್ರೊಟೆಸ್ಟ್ಗಳು. ಹಾಗಾಗಿ ದೆಹಲಿ ರಾಜಕೀಯದಲ್ಲಿ ನಡೀತಾ ಇರುವಂತಹ ಸದ್ಯ ಈ ಕಾಕ್ರೋಚ್ ಹೋರಾಟದ ನಡುವೆ ಈಗ ಹೈಕಮಾಂಡ್ ಜೊತೆಗಿನ ಸಭೆ ಕೂಡ ಮುಂದೂಡಲ್ಪಟ್ಟಿದೆ ಅಂತ ಹೇಳಲಾಗ್ತಾ ಇದೆ. ಈಗ ಭಾನುವಾರ ಮತ್ತೊಮ್ಮೆ ದೆಹಲಿ ದಂಡಯಾತ್ರೆಗೆ ಸಿದ್ಧತೆ ಕೂಡ ನಡೀತಾ ಇದೆ ಅಂತ ಹೇಳಲಾಗ್ತಾ ಇದೆ. ಒಂದು ವೇಳೆ ಅಂದುಕೊಂಡಂತೆ ಎಲ್ಲ ನಡೆದ್ರೆ ಜುಲೈ 27 ಅಥವಾ 29ರಂದು ಹೊಸ ಸಚಿವರು ಪ್ರಮಾಣ ವಚನವನ್ನ ಸ್ವೀಕರಿಸುವಂತಹ ಸಾಧ್ಯತೆ ದಟ್ಟವಾಗಿದೆ. ಆಲ್ರೆಡಿ ತುಂಬಾ ಡಿಲೇ ಆಗಿದೆ. ಇರುವಂತಹ ಕಾಂಗ್ರೆಸ್ನಲ್ಲಿ ಇರುವಂತಹ ಹೊಸ ಶಾಸಕರಾಗಿರ್ಬೋದು, ಹಳೆಯ ನಾಯಕರಾಗಿರ್ಬೋದು, ಎಲ್ರಿಗೂ ಕೂಡ ಈಗ ಅಸಮಾಧಾನ ಭುಗಿಲೆದಿರುವಂಥದ್ದು. ಯಾಕಂತಂದ್ರೆ 2 ವರ್ಷದಲ್ಲಿ ನಾವೇನು ಅಭಿವೃದ್ಧಿ ಮಾಡೋಕ್ ಸಾಧ್ಯ? ಮತ್ತೆ 2028ಕ್ಕೆ ಎಲೆಕ್ಷನ್ ಆಗುತ್ತೆ. ಆ ಸಂದರ್ಭದಲ್ಲಿ ಜನರನ್ನ ಹೆಂಗ ಹೋಗಿ ನಾವು ಓಟ್ ಕೇಳೋದು? ಅಭಿವೃದ್ಧಿನೇ ಮಾಡಿಲ್ಲ, ಕೆಲಸನೇ ಮಾಡಿಲ್ಲ, ಹೋಗ್ಲಿ ಶಾಸಕನಾಗಿದ್ದೀನಿ, ಮಂತ್ರಿ ಆಗ್ತೀನಿ, ಮಂತ್ರಿ ಮಾಡಬಹುದು ಎಂಬ ಅರ್ಥದಲ್ಲಿ ಅವರೆಲ್ಲ ಅವರ ಕಾರ್ಯಕರ್ತರಿಗೆ, ಬೆಂಬಲಿಗರಿಗೆ ಹೇಳ್ಕೊಂಡು ಬಂದಿರ್ತಾರೆ. ಆಗಿಲ್ಲ ಅಂತ ಅಂದ್ರೆ ಅವರನ್ನು ಮುಂದಿಟ್ಕೊಂಡು ಹೆಂಗೆ 2028ಕ್ಕೆ ಎಲೆಕ್ಷನ್ಗೆ ಅವ್ರು ರೆಡಿ ಆಗೋದು? ಪಕ್ಷ ಸಂಘಟನೆ ಹೆಂಗ್ ಮಾಡೋಕ್ ಸಾಧ್ಯ? ಆ ನಿಟ್ಟಿನಲ್ಲಿ ಈಗ ಎಲ್ಲ ಸಚಿವರನ್ನ ತರಾತುರಿಯಲ್ಲಿ ಈಗ ಕೌಂಟ್ ಡೌನ್ ಶುರುವಾಗಿರುವಂತದ್ದು. ಭಾನುವಾರ ನಮ್ಮ ಕಾಂಗ್ರೆಸ್ನ ರಾಜ್ಯ ನಾಯಕರು ದೆಹಲಿಗೆ ವಿಸಿಟ್ ಕೊಡಲಿದ್ದಾರೆ. ಆ ಸಂದರ್ಭದಲ್ಲಿ ಏನಾದರೂ ರಾಹುಲ್ ಗಾಂಧಿ ಅವರು ಫ್ರೀ ಟೈಮ್ ಮಾಡಿಕೊಂಡು ಮಲ್ಲಿಕಾರ್ಜುನ್ ಖರ್ಗೆ ಅವರು, ಕೆಸಿ ವೇಣುಗೋಪಾಲ್ ಎಲ್ಲರ ಜೊತೆ ಒಂದು ವೇಳೆ ಫೈನಲಿ ಮೀಟಿಂಗ್ ಆದ್ರೆ ಅಂದುಕೊಂಡಂತೆ ಎಲ್ಲ ನೆರವೇರಿದ್ರೆ ಜುಲೈ 27 ಅಥವಾ 29ಕ್ಕೆ ಹೊಸ ಸಚಿವರು ಪ್ರಮಾಣ ವಚನ ಸ್ವೀಕರಿಸುವಂತಹ ಸಾಧ್ಯತೆ ದಟ್ಟವಾಗಿದೆ. ಇರುವಂತಹ 20 ಸ್ಥಾನಕ್ಕೆ 40 ಶಾಸಕರು ಈಗ ಆಲ್ರೆಡಿ ಲಾಬಿಯನ್ನ ಮಾಡ್ತಿದ್ದಾರೆ.